ಸ್ನೇಹಿತರೆ ಮತ್ತೊಮ್ಮೆ ಕೀಪ್ ಇಟ್ ಸಿಂಪಲ್ ಕನ್ನಡಗೆ ಸ್ವಾಗತ. ಈ ಮ್ಯೂಚುವಲ್ ಫಂಡ್ ಅಲ್ಲಿ ನಂಗೆ ಯಾಕೋ ಇನ್ವೆಸ್ಟ್ ಮಾಡ್ಬೇಕಂತ ಆಸೆ ಇದೆ. ಬಟ್ ಯಾವ ಫಂಡ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗೋದೇ ಇಲ್ಲಪ್ಪ. ಈ ಪೇಪರ್ ತೆಗೆದು ನೋಡ್ತೀನಿ ಅಥವಾ ಇಂಟರ್ನೆಟ್ ಅಲ್ಲಿ ನೋಡ್ತೀನಿ, ಏನಿಲ್ಲ ಅಂದ್ರೂ ಸರಿ ಸುಮಾರು 400 ರಿಂದ 500 ಮ್ಯೂಚುವಲ್ ಫಂಡ್ ಇದೆಪ್ಪ. ಈ ಯಾವ್ದ್ರಲ್ಲಿ ಹೆಂಗ್ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ. ಈ ಪ್ರಶ್ನೆ ಮನ್ಸಲ್ಲಿ ಕಾಡ್ತದಲ್ಲ. ಕ್ವಿಕ್ ಆಗಿ ನೋಡೋಣ ಬನ್ನಿ 2 ನಿಮಿಷದಲ್ಲಿ ಯಾವ ತರ ಮ್ಯೂಚುವಲ್ ಫಂಡ್ ಅಂದ್ರೆ ಯಾವ್ದಾವ್ದು ಹಲವಾರು ರೀತಿಗಳಿದೆ, ಅದನ್ನ ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಲಾಂಗ್ ಟೈಮ್ ಅಲ್ಲಿ ಒಳ್ಳೆ ರಿಟರ್ನ್ ಬರುತ್ತೆ ಅಂತ. ಮ್ಯೂಚುವಲ್ ಫಂಡ್ ಅಲ್ಲಿ ನಾನಾ ರೀತಿಗಳಿದೆ, ಬಟ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬ್ರಾಡ್ಲಿ ನಾವು ನೋಡಕ್ ಹೋಗಿದ್ರೆ ಬರೀ 4 ವಿಧಗಳಿದೆ ಮ್ಯೂಚುವಲ್ ಫಂಡ್. ಏನ್ 4 ವಿಧಗಳು ಅಂತ ಹೇಳಿದ್ರೆ, ಮೊದಲನೇದು ಬಂದು ಈಕ್ವಿಟಿ ಫಂಡ್. ಹೆಸರೇ ಹೇಳ್ದಂಗೆ ಏನ್ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿರಲ್ಲ, ಇದು ಬರೀ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಆದಾಗ ಇದನ್ನ ಈಕ್ವಿಟಿ ಫಂಡ್ ಅಂತ ಹೇಳ್ತಾರೆ. ಓಕೆ, ಈಕ್ವಿಟಿ ಫಂಡ್ ಅಲ್ಲಿ ಹಲವಾರು ರೀತಿಗಳಿದೆ. ಒಂದ್ ಸೆಕೆಂಡ್ ಅಲ್ಲಿ ಬರೋಣ ಬನ್ನಿ ಅದಕ್ಕೆ. ಎರಡನೇದು ಬಂದು ಡೆಟ್ ಮ್ಯೂಚುವಲ್ ಫಂಡ್ ಅಂತಾರೆ. ಏನಿದು ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ, ಏನ್ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿರಲ್ಲ, ಇದನ್ನ ಬರೀ ನಿಮ್ಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಪ್ರೈವೇಟ್ ಕಂಪನೀಸ್ ಬಾಂಡ್ ಡಿಬೆಂಚರ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ತಾರಲ್ಲ, ಇದನ್ನ ಡೆಟ್ ಮ್ಯೂಚುವಲ್ ಫಂಡ್ ಅಂತಾರೆ. ಮೂರನೇದು ಬಂದ್ಬಿಟ್ಟು ಹೈಬ್ರಿಡ್ ಫಂಡ್ ಅಂತಾರೆ. ಹೈಬ್ರಿಡ್ ಫಂಡ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡೋದನ್ನ ಅರ್ಧ ಭಾಗ ಈಕ್ವಿಟಿ ಇನ್ ಅರ್ಧ ಭಾಗ ಡೆಟ್, ಅಥವಾ ಕಾಲ್ ಭಾಗ ಈಕ್ವಿಟಿ ಮುಕ್ಕಾಲ್ ಭಾಗ ಡೆಟ್, ಅಥವಾ ಮುಕ್ಕಾಲ್ ಭಾಗ ಡೆಟ್ ಕಾಲ್ ಭಾಗ ಈಕ್ವಿಟಿ. ಓಕೆ, ಈ ಮಿಕ್ಸ್ ಅಂಡ್ ಮ್ಯಾಚ್ ಎಲ್ಲ ಮಾಡ್ತಾರಲ್ಲ, ಅದನ್ನ ಹೈಬ್ರಿಡ್ ಫಂಡ್ಸ್ ಅಂತಾರೆ. ಲಾಸ್ಟ್ಲಿ ಬಂದ್ಬಿಟ್ಟು ಸ್ಪೆಷಲ್ ಕ್ಯಾಟಗರಿ ಅಥವಾ ಅದರ್ಸ್ ಮ್ಯೂಚುವಲ್ ಫಂಡ್ ಅಂತಾರೆ. ಈ ಸ್ಪೆಷಲ್ ಕ್ಯಾಟಗರಿ ಅದರ್ಸ್ ಅಲ್ಲಿ ಅಂದ್ರೆ ನಿಮ್ಗೆ ETF ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಥವಾ ಫಂಡ್ ಆಫ್ ಫಂಡ್ಸ್. ಸ್ನೇಹಿತರೆ, ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಒಂದು 5 ರಿಂದ 6 ಕ್ಯಾಟಗರೀಸ್ ಇದೆ. ಓಕೆ, ಈ 5 ರಿಂದ 6 ಕ್ಯಾಟಗರೀಸ್ ತುಂಬಾ ಸಿಂಪಲ್ ಸ್ನೇಹಿತರೆ. 2 ನಿಮಿಷ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ 5 ರಿಂದ 6 ಕ್ಯಾಟಗರಿ ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಬಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ. ಲಾರ್ಜ್ ಕ್ಯಾಪ್ ಹೇಳ್ದಂಗೆ, ಹೆಸರು ಹೇಳ್ದಂಗೆ ಭಾರತದಲ್ಲಿರೋ ಟಾಪ್ 100 ಕಂಪನೀಸ್ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾರಿದು ಟಾಪ್ ಕಂಪನೀಸ್ ಅಂದ್ರೆ ನಾನು ಹೇಳೋದೇ ಬೇಕಾಗಿಲ್ಲ, ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಯಾವ್ದು ನೀವು ದಿನನಿತ್ಯ ನಿಮ್ ಕಣ್ ಮುಂದೆ ಏನೇ ನೋಡ್ತಾ ಇರ್ತೀರಲ್ಲ, ಯಾವ ಕಂಪನೀಸ್ ನೀವು ನೋಡ್ತಾ ಇರ್ತಾರಲ್ಲ, ಅದೇ ಲಾರ್ಜ್ ಕ್ಯಾಪ್ ಕಂಪನೀಸ್. ಅದು ನಿಮಗೆ ಮಾರುತಿ ಸುಜುಕಿ ಆಗಿರ್ಬೋದು, ಟಾಟಾ ಮೋಟರ್ಸ್ ಆಗಿರ್ಬೋದು, TCS ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಸನ್ ಫಾರ್ಮಾ ಆಗಿರ್ಬೋದು, ಇದೆಲ್ಲ ಏನೇನ್ ಕಂಪನೀಸ್ ನಿಮ್ ದಿನಚರಿಯಲ್ಲಿ ನೋಡ್ತಾ ಇರ್ತಾರಲ್ಲ, ಇದೆಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್. ಓಕೆ, ಏನೋ ಡೌಟ್ ಇದೆಯಾ? ಕ್ಲಿಯರ್ ಅಲ್ಲ? ನಾನು ಮತ್ತೊಮ್ಮೆ ಹೇಳ್ತೀನಿ, ಭಾರತದಲ್ಲಿರೋ ಟಾಪ್ 100 ಕಂಪನೀಸ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರಲ್ಲ, ಯಾವ ಫಂಡ್ ಇನ್ವೆಸ್ಟ್ ಮಾಡ್ತಾರಲ್ಲ, ಅದನ್ನ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೇಳ್ತಾರೆ. ಈ ಕಂಪನೀಸ್ ಬೇಕಾದ್ರೆ ಎಕ್ಸಾಂಪಲ್ ಈ ಲಿಸ್ಟ್ ಅಲ್ಲಿ ನೋಡಬಹುದು. ಓಕೆ, ಸೆಕೆಂಡ್ ಬಂದ್ಬಿಟ್ಟು ಮಿಡ್ ಕ್ಯಾಪ್ ಕಂಪನೀಸ್. ಏನಿದು ಮಿಡ್ ಕ್ಯಾಪ್ ಕಂಪನೀಸ್ ಅಂತ ಹೇಳಿದ್ರೆ, ಟಾಪ್ 100 ಕಂಪನೀಸ್ ದೊಡ್ಡದಿಲ್ದೇ ಇರ್ಬೋದು, ಬಟ್ ತೀರಾ ಚಿಕ್ಕ ಕಂಪನಿಗಿನ್ನ ದೊಡ್ಡದಿದೆ. ಎಕ್ಸಾಂಪಲ್ 100 ರಿಂದ 250 ದೊಡ್ಡ ಕಂಪನೀಸ್ ಅಲ್ಲಿ ಇಂಡಿಯಾದಲ್ಲಿ ಏನಿದೆಯಲ್ಲ, ಇದೆಲ್ಲ ಮಿಡ್ ಕ್ಯಾಪ್ ಕ್ಯಾಟಗರೇಷನ್ ಅಲ್ಲಿ ಬರುತ್ತೆ. ಓಕೆ, ಎಕ್ಸಾಂಪಲ್ ಒಂದು ತಗೋಬೇಕಂತ ಹೇಳಿದ್ರೆ, ನಿಮ್ಗೆ HDFC ಬ್ಯಾಂಕ್ ಲಾರ್ಜ್ ಕ್ಯಾಪ್ ಫಂಡ್. ಅದೇ ನಿಮ್ಗೆ ಒಂದು ಫೆಡರಲ್ ಬ್ಯಾಂಕ್ ಬಂದ್ರೆ ಅದು ಮಿಡ್ ಕ್ಯಾಪ್ ಕಂಪನಿ. ಗೊತ್ತಾಯ್ತಲ್ಲ ಸ್ನೇಹಿತರೆ? HDFC ಬ್ಯಾಂಕ್ ಲಾರ್ಜ್ ಕ್ಯಾಪ್, ಅದೇ ನಿಮ್ಗೆ ಫೆಡರಲ್ ಬ್ಯಾಂಕ್ ಬಂದ್ರೆ ಮಿಡ್ ಕ್ಯಾಪ್. ಓಕೆ, ಸೊ ಈ ಯಾವ ಮ್ಯೂಚುವಲ್ ಫಂಡ್ ಈ ಮಿಡ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅದನ್ನ ಮಿಡ್ ಕ್ಯಾಪ್ ಫಂಡ್ ಅಂತ ಕರೀತಾರೆ. ಓಕೆ, ಲಾಸ್ಟ್ಲಿ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಅಂತಾರೆ. ಏನಿದು ಸ್ಮಾಲ್ ಕ್ಯಾಪ್ ಅಂದಂಗೆ, ಹೆಸರು ಹೇಳ್ದಂಗೆ ಯಾವ್ದು ಚಿಕ್ಕ ಕಂಪನೀಸ್. ಚಿಕ್ಕ ಕಂಪನೀಸ್ ಅಂದ್ರೆ ನಮ್ಮ ಏರಿಯಲ್ಲಿ ಅಲ್ಲೊಂದು ಕಂಪನಿ ಇಲ್ಲೊಂದು ಕಂಪನಿ ಅಲ್ಲ, ಭಾರತದಲ್ಲಿರೋ ಟಾಪ್ 250 ಕಂಪನಿ ಬಿಟ್ಟು 250 ರಿಂದ 500 ತನಕ ಲಿಸ್ಟ್ ಅಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ಬಂದು ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಂತಾರೆ. ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಹೇಳ್ದಂಗೆ 250 ಲಿಸ್ಟ್ ಇದೆಲ್ಲ, 250 ಲಿಸ್ಟ್ ಅಲ್ಲಿ ನೀವು ನೋಡ್ತಾ ಇರಬಹುದು. ಈ ಲಿಸ್ಟ್ ಅಲ್ಲಿ ಯಾವ ಮ್ಯೂಚುವಲ್ ಫಂಡ್ ಬಂದು ಈ ಚಿಕ್ಕ ಕಂಪನೀಸ್ ಅಲ್ಲಿ ಅಥವಾ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತಲ್ಲ, ಇದನ್ನ ಬಂದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಕರೀತಾರೆ. ಸ್ನೇಹಿತರೆ, ಈ ಕೆಲವು ಮ್ಯೂಚುವಲ್ ಫಂಡ್ಸ್ ಇದೆ, ಅವರು ಲಾರ್ಜ್ ಕ್ಯಾಪ್ ಅಲ್ಲೂ ಮಾಡಲ್ಲ, ಮಿಡ್ ಕ್ಯಾಪ್ ಅಲ್ಲೂ ಮಾಡಲ್ಲ, ಸ್ಮಾಲ್ ಕ್ಯಾಪ್ ಅಲ್ಲೂ ಮಾಡಲ್ಲ. ಈ ಮೂರಲ್ಲೂ ಸೇರಿಸಿ ಯಾವ ಕಂಪನೀಸ್ ಚೆನ್ನಾಗಿರುತ್ತಲ್ಲ, ಆ 3 ಕ್ಯಾಟಗರೀಸ್ ಅಲ್ಲೂ ತಗೊಂತಾರೆ. ಇದನ್ನ ಮಲ್ಟಿ ಕ್ಯಾಪ್ ಅಥವಾ ಫ್ಲೆಕ್ಸಿ ಕ್ಯಾಪ್ ಅಂತಾರೆ. ಸೊ ಹೆಸರು ಹೇಳ್ದಂಗೆ ಫ್ಲೆಕ್ಸಿ ಕ್ಯಾಪ್, ಮಲ್ಟಿ ಕ್ಯಾಪ್ ಅಲ್ಲಿ ಈ 3 ಕ್ಯಾಟಗರೀಸ್ ಅಲ್ಲೂ ಯಾರು ತಗೊಂತಾರಲ್ಲ, ಅದನ್ನ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಹೇಳ್ತಾರೆ. ಇದಾದ ನಂತರ ನಿಮ್ಗೆ ELSS ಅಂತ ಇದೆ. ಓಕೆ, 5ನೇ ವಿಧ ಯಾವ್ದು ಅಂತ ಹೇಳಿದ್ರೆ ELSS. ಹೆಸರು ಹೇಳ್ದಂಗೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ ಸ್ಕೀಮ್. ಇದ್ರಲ್ಲಿ ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ, ನೀವು PPF ಆಗಿರ್ಬೋದು, LIC ಆಗಿರ್ಬೋದು, ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡೋರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗುತ್ತಲ್ಲ, ಸೆಕ್ಷನ್ 80C ಇಲ್ಲಿ 1.5 ಲಕ್ಷ ತನಕ. ಅದೇ ರೀತಿಲಿ ನೀವು ಯಾವಾಗ ELSS ಕ್ಯಾಟಗರಿ ಇಲ್ಲಿ ಇರೋ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ, ನಿಮ್ಗೆ ವರ್ಷಕ್ಕೆ ಸರಿ ಸುಮಾರು 1.5 ಲಕ್ಷಷ್ಟು ನಿಮ್ಗೆ ರಿಬೇಟ್ ನಿಮ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕ್ಲೇಮ್ ಮಾಡಬಹುದು. ಸ್ನೇಹಿತರೆ, ಈ ಲಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಈಕ್ವಿಟಿ ಬಂದು ಸೆಕ್ಟರ್ ಫಂಡ್ಸ್ ಅಂತಾರೆ. ಏನಿದು ಸೆಕ್ಟರ್ ಫಂಡ್ಸ್ ಅಂತ ಹೇಳಿದ್ರೆ, ಹೆಸರು ಹೇಳ್ದಂಗೆ ಈ ಯಾವ ಮ್ಯೂಚುವಲ್ ಫಂಡ್ ಒಂದು ಸ್ಪೆಸಿಫಿಕ್ ಸೆಕ್ಟರ್ ಅಥವಾ ಒಂದೇ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ, ಅದಕ್ಕೆ ಸೆಕ್ಟರ್ ಫಂಡ್ಸ್ ಅಂತಾರೆ. ಎಕ್ಸಾಂಪಲ್ ನಿಮ್ಗೆ ಈಗ ಫಾರ್ಮಾ ಫಂಡ್ ಅಂತ ತಗೊಳ್ಳಿ. ಈ ಫಾರ್ಮಾ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬರೀ ಫಾರ್ಮಾ ಕಂಪನೀಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್ IT ಫಂಡ್ ಅಂತ ತಗೊಳ್ಳಿ, ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಫಂಡ್ ಅಂತ ತಗೊಳ್ಳಿ. ಆಗ ಏನಾಗುತ್ತೆ, ನೀವು ಕೊಡೋ ದುಡ್ಡು ಬರೀ IT ಕಂಪನೀಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಆಗುತ್ತೆ. ಎಕ್ಸಾಂಪಲ್ ನೀವು ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ತಗೊಳ್ಳಿ. ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಹೇಳಿದ್ರೆ ಯಾವ ಕಂಪನೀಸ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿಯೇ ಕೆಲಸ ಮಾಡ್ತಾ ಇರುತ್ತಲ್ಲ, ಅದು L&T ಆಗಿರ್ಬೋದು, ಮತ್ತೊಂದು BHEL ಅಂತ ಕಂಪನೀಸ್ ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತಾರೆ. ಓಕೆ,
ಸೊ ಇದನ್ನ ಸೆಕ್ಟರ್ ಫಂಡ್ಸ್ ಅಂದ್ರೆ. ಸ್ನೇಹಿತರೆ ಒಂದೇ ಒಂದು ಸಜೆಷನ್ ಕೊಡ್ತೀನಿ, ನೀವು ಮೊದಲನೇ ಬಾರಿ ಇನ್ವೆಸ್ಟ್ ಮಾಡಿದ್ರೆ ದಯವಿಟ್ಟು ಸೆಕ್ಟರ್ ಫಂಡ್ಸ್ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈ ಸೆಕ್ಟರ್ ಫಂಡ್ಸ್ ಅಲ್ಲಿ ಏನಾಗಿತ್ತು ಅಂದ್ರೆ ಕೆಲವು ಸೆಕ್ಟರ್ಸ್ ಬಂದು ರೊಟೇಷನಲ್ ಬೇಸಿಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮ್ ಮಾಡುತ್ತೆ. ನೀವು ಕೋವಿಡ್ ಟೈಮ್ ಅಲ್ಲಿ ನೋಡಕ್ ಹೋದ್ರೆ ಎಲ್ಲಾ ಫಾರ್ಮಾ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು, ಬಟ್ ಲಾಸ್ಟ್ 1.5 ವರ್ಷದಿಂದ ಪರ್ಫಾರ್ಮೇ ಮಾಡಿಲ್ಲ. ಅದೇ ರೀತಿಯಲ್ಲಿ ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ನೋಡಿದ್ರೆ, ಯಾವಾಗ ಕಂಟ್ರಿ ತುಂಬಾ ಗ್ರೋತ್ ಚೆನ್ನಾಗಿರ್ತಾರಲ್ಲ ಆಗ ಇನ್ಫ್ರಾ ಕಂಪ್ನೀಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ, ಬೇರೆ ಟೈಮ್ ಅಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಓಕೆ, ನನ್ನ ಕೇಳಿದ್ರೆ ಯಾರು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದಾರಲ್ಲ ದಯವಿಟ್ಟು ಈ ಸೆಕ್ಟರ್ ಫಂಡ್ಸ್ ಕಡೆ ಹೋಗ್ಲೇಬೇಡಿ. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ನೋಡ್ಬೋದು ಅಥವಾ ಎಲ್ಲನ ನೋಡ್ಬೋದು, ಈ ಫಾರ್ಮಾ ಇಂಡಸ್ಟ್ರಿ ಇದೆ, ಡಿಫೆನ್ಸ್ ಫಂಡ್ ಇದೆ, ಅದೊಂದಿದೆ ಇದೊಂದಿದೆ ಅಂತ, ದಯವಿಟ್ಟು ಅದಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು 5 ರಿಂದ 6 ವರ್ಷ ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೆಕ್ಟರ್ ಫಂಡ್ಸ್ ಅಂತ ಏನು ಅಂತ, ಅವಾಗ ಮಾತ್ರ ನೀವು ಸೆಕ್ಟರ್ ಫಂಡ್ಸ್ ನ ಸೆಲೆಕ್ಟ್ ಮಾಡಿ. ಕ್ಯಾಟಗರಿ ಹೇಳ್ದಂಗೆ ಡೆಟ್ ಮ್ಯೂಚುವಲ್ ಫಂಡ್. ಡೆಟ್ ಮ್ಯೂಚುವಲ್ ಫಂಡ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಕ್ವಿಕ್ ಆಗಿ ಏನಂತ ಹೇಳಿದ್ರೆ, ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಇದೆಲ್ಲ ಅಗೇನ್ 2-3 ಕ್ಯಾಟಗರಿ ಇದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲ ಅವ್ರು ಏನ್ ನೀವು ದುಡ್ಡು ಕೊಡ್ತಿರಲ್ಲ ಅದನ್ನ ಬಂದು ಸೇಫ್ ಆಗಿರೋ ಇನ್ವೆಸ್ಟ್ಮೆಂಟ್ಸ್ ಗೆ, ಸೇಫ್ ಆಗಿರೋ ಇನ್ಸ್ಟ್ರೂಮೆಂಟ್ಸ್ ಇನ್ವೆಸ್ಟ್ ಮಾಡ್ತಾರೆ. ಅದು ಆಗ್ಲೇ ಹೇಳ್ದಂಗೆ ಅದ್ ನಿಮ್ಗೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರ್ಬೋದು ಅಥವಾ ನಿಮ್ಗೆ ಬಾಂಡ್ ಆಗಿರ್ಬೋದು, ಡಿಬೆಂಚರ್ ಆಗಿರ್ಬೋದು. ಇಲ್ಲಿ ಸರಿಸುಮಾರು ನಿಮ್ಗೆ ವರ್ಷಕ್ಕೆ ಒಂದು 6 ರಿಂದ 10% ಅಥವಾ ಮತ್ತೊಂದು ಕ್ಯಾಟಗರಿ ಬಂದು ಹೈಬ್ರಿಡ್. ಇತ್ತೀಚೆಗೆ ಹೈಬ್ರಿಡ್ ಫಂಡ್ ಸ್ವಲ್ಪ ಟ್ರಾಕ್ಷನ್ ಬರ್ತಾ ಇದೆ ಅಥವಾ ತುಂಬಾ ಫೇಮಸ್ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ಅಷ್ಟು ರಿಸ್ಕ್ ಇದರಲ್ಲಿಲ್ಲ, ಬಟ್ ರಿಟರ್ನ್ಸ್ ಡೆಟ್ ಮ್ಯೂಚುವಲ್ ಫಂಡ್ ಸ್ವಲ್ಪ ಸುಮಾರಾಗಿ ಬರುತ್ತೆ. ಏನಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದ್ರಲ್ಲಿ ಅಂತ ರಾಕೆಟ್ ಸೈನ್ಸ್ ಅಥವಾ ಬ್ರಹ್ಮ ವಿಜ್ಞಾನ ಏನೂ ಇಲ್ಲ. ಇದ್ರಲ್ಲಿ ಏನು ಅಂತ ಹೇಳಿದ್ರೆ, ನೀವೇನ್ 100 ರೂಪಾಯಿ ಇನ್ವೆಸ್ಟ್ ಮಾಡ್ತಿರಲ್ಲ ಆ 100 ರೂಪಾಯಿ ಸರಿಸುಮಾರು ಒಂದು 65 ರೂಪಾಯಿ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, 35 ಬಂದು ಡೆಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಡೆಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಒಂದು ರಿಟರ್ನ್ ಸ್ವಲ್ಪ ಕಡಿಮೆ ಆದ್ರೂ ಮತ್ತೊಂದ್ರಲ್ಲಿ ಅದು ಪಿಕಪ್ ಆಗ್ಬಿಡುತ್ತೆ. ಸೊ ನೀವ್ ಏನ್ ಮಾಡಿರ್ತಾರಲ್ಲ ನಿಮ್ಗೆ ರಿಟರ್ನ್ಸ್ ಮೀಡಿಯಾ ಕೋರ್ ಇರುತ್ತೆ, ಹಾಗೂ ರಿಸ್ಕ್ ನಿಮ್ಗೆ ಇಲ್ಲಿ ಮೀಡಿಯಂ ಆಗಿರುತ್ತೆ. ಅದನ್ನ ಹೈಬ್ರಿಡ್ ಫಂಡ್ಸ್ ಅಂತಾರೆ. ಡಿಗ್ರಿ ಬಂದು ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಆರ್ FOF, ಫಂಡ್ ಆಫ್ ಫಂಡ್ಸ್. ಏನಿದೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಹೇಳಿದ್ರೆ, ಇತ್ತೀಚೆಗೆ ಸರಿಸುಮಾರು ಭಾರತದಲ್ಲಿ ಒಂದು 10-15 ವರ್ಷ ಇದ್ರೂ ಕೂಡ ಇತ್ತೀಚೆಗೆ ಚಾಲ್ತಿಯಲ್ಲಿ ಒಂದು 4 ರಿಂದ 5 ವರ್ಷ ತುಂಬಾ ಇದಕ್ಕೆ ಫೇಮಸ್ ಆಗ್ತಾ ಇದೆ. ಏನಿದೆ ETF ಅಂತ ಹೇಳಿದ್ರೆ, ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ಇರುತ್ತೆ. ನೀವು ನಾರ್ಮಲ್ ಮ್ಯೂಚುವಲ್ ಫಂಡ್ ಏನ್ ಮಾಡ್ತೀರಾ ಅಂದ್ರೆ, ನೀವು ಮ್ಯೂಚುವಲ್ ಫಂಡ್ ಒಂದು ಫೋಲಿಯೋ ಅಂತ ಕ್ರಿಯೇಟ್ ಆಗಿರುತ್ತೆ, ಅದು ನಿಮ್ಮ ಅಕೌಂಟ್ ಅಲ್ಲಿ ಇರುತ್ತೆ. ಈ ETF ಅಂತ ಏನಂದ್ರೆ, ನೀವು ಯಾವ ಮ್ಯೂಚುವಲ್ ಫಂಡ್ ಹತ್ರನೂ ಅಪ್ರೋಚ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಒಂದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇದ್ರೆ ನೀವು ಶೇರ್ ರೀತಿಯಲ್ಲಿ ಮ್ಯೂಚುವಲ್ ಫಂಡ್ ನ ಪರ್ಚೇಸ್ ಮಾಡಬಹುದು. ಮ್ಯೂಚುವಲ್ ಫಂಡ್ ಕ್ಯಾಟಗರೀಸ್ ಎಲ್ಲ ಅಥವಾ ಯಾವ ರೀತಿ ಅಂತ ನೋಡಿದ್ರಲ್ಲ, ಈಗ ನೆಕ್ಸ್ಟ್ ನಿಮ್ ಮನಸ್ಸಲ್ಲಿ ಕಾಡ್ತಾರ ಪ್ರಶ್ನೆ ಏನಂದ್ರೆ, ಯಾವ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರ ಸ್ನೇಹಿತರೆ? ನನ್ನ ಕೇಳಿದ್ರೆ, ನಾನು ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಯಾರು ಮಾಡ್ತಾ ಇದಾರೆ ಅಂತಲ್ಲ ಅವ್ರಿಗೆಲ್ಲ ನಾನು ಲಾರ್ಜ್ ಕ್ಯಾಪ್ ಕಂಪನೀಸ್ ಸಜೆಸ್ಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಗೆ ಸ್ಟೆಬಿಲಿಟಿ ತುಂಬಾ ಇರುತ್ತೆ. ಯಾಕಂದ್ರೆ ಸ್ನೇಹಿತರೆ, ನೀವು ಯಾವಾಗ ಫಸ್ಟ್ ಟೈಮ್ ಈಕ್ವಿಟಿ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರಲ್ಲ, ಅಲ್ಲಿ ನಿಮ್ಗೆ ರಿಟರ್ನ್ಸ್ ಗಿನ ಸ್ಟೆಬಿಲಿಟಿ ತುಂಬಾ ಮುಖ್ಯ. ಓಕೆ, ನಾಳೆ ದಿನ ನೀವು ಒಂದು ಬಿಲ್ಡಿಂಗ್ ಬಂದು 5 ಫ್ಲೋರ್ ಕಟ್ಬೋದು, 10 ಫ್ಲೋರ್ ಕಟ್ಬೋದು. ಅದ್ರಲ್ಲಿ ತುಂಬಾ ಮುಖ್ಯ ಅದ ಹೇಳಿ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಅದು ಅಲ್ಲಾಡಬಾರ್ದು. ಅದೇ ರೀತಿಯಲ್ಲಿ ನೀವು ಇನ್ಶಿಯಲಿ ಏನ್ ಕಟ್ತಿರಲ್ಲ ಅದು ನಿಮ್ಗೆ ನಂಬಿಕೆ ಬರಬೇಕು. ಹೌದು, ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೌದು ನಂಗೆ ಲಾಭ ಬರುತ್ತೆ ಅಂತ ಇರಬೇಕು. ಅದಕ್ಕೋಸ್ಕರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನ ಸೆಲೆಕ್ಟ್ ಮಾಡಿ. ಕಾಲಕ್ರಮೇಣವಾಗಿ ನೀವು ಒಂದು ಫ್ಲೆಕ್ಸಿ ಕ್ಯಾಪ್ ನ ಸೆಲೆಕ್ಟ್ ಮಾಡಬಹುದು. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಏನಾಗಿತ್ತು ಅಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಅದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಎಲ್ಲಾ ಮೂರಲ್ಲೂ ಇರುತ್ತೆ. ಓಕೆ, ನೀವು ಒಂದು 2-3 ವರ್ಷ ಆದಂಗೆ ನಿಮ್ಗೆ ಅದರಲ್ಲಿ ಮಾರ್ಕೆಟ್ ನ ನೀವು ಪರಿಣಿತಿ ಹೊಂದ್ತಾ ಇರ್ತೀರಾ, ಅವಾಗ ನೀವು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ನ ಮ್ಯೂಚುವಲ್ ಫಂಡ್ ನ ನೀವು ಖರೀದಿ ಮಾಡಿದ್ರೆ ತಪ್ಪೇನಿಲ್ಲ ಸ್ನೇಹಿತರೆ.